ಮಾಧ್ಯಮದ ಮಿತ್ರರೆಲ್ಲರಿಗೂ ಅನಂತ ವಂದನೆಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಕನೇರಿ ಸ್ವಾಮಿಗಳಿಗೆ ಹೈಕೋರ್ಟು ಇಲ್ಲಿ ಇದು ಮಾಡಿತ್ತು. ಅದನ್ನ ಎತ್ತಿ ಹಿಡಿದು ಸುಪ್ರೀಂ ಕೋರ್ಟು ಕೂಡ ನೀವು ಸ್ವಾಮಿಗಳಾಗ್ಲಿಕ್ಕೆ ಲೈಕ್ ಇಲ್ಲ ಅಂತ ಹೇಳಿ, ಇದು ನೀವು ಮಾಡೋ ಕೆಲಸ ಅಂತ ಹೇಳಿ ಚೀಮಾರಿ ಹಾಕಿದ್ರು ಕೂಡ ಅವರು ಬಂಡ ಧೈರ್ಯ ಮಾಡಿ, ಅದು ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಏನು, ಬಸವಾದಿ ಶರಣರನ್ನ ಮತ್ತು ಆಮೇಲೆ ಏನದ ಬಸವಾದಿ ಶರಣರ ವಚನಗಳನ್ನ ತಿರುಚುವುದು ಮತ್ತು ಆಮೇಲೆ ಮಠಾಧೀಶರನ್ನು ಬೈಯೋದು. ಇದು ಸ್ವಾಮಿಗಳು ಮಾಡತಕ್ಕಂಥ ಕೆಲಸ ಅಲ್ಲ, ಸಾಧನೆ ಅಲ್ಲ. ನೀವು ಮಠದಾಗಿದ್ದು ಸಾಧನೆ ಮಾಡ್ರಿ ಅಂತ ಹೇಳಿ ಸುಪ್ರೀಂ ಕೋರ್ಟು ಕೂಡ ಅವ್ರಿಗೆ ಇದು ಮಾಡಿದ್ರೆ, ಅದು ಸುಪ್ರೀಂ ಕೋರ್ಟ್ನು ಕೂಡ ಇದು ಕಂಟೆಂಪ್ಟ್ ಆಗ್ತೈತಿ. ಅದು ಆಕ್ಚುಲಿ ಆದ್ರೂ ಇಷ್ಟು ಬಂಡತನ ಮಾಡಿ ಇದು ಮಾಡ್ತೈತಿ, ಮಾಡ್ತಾ ಇದಾರ. ಅವರು ಹೋದಲ್ಲೆಲ್ಲ ಬೈಯೋದು, ಸ್ವಾಮಿಗಳಿಗೆ ಬೇಯೋದು, ಮತ್ತು ಆಮೇಲೆ ಏನದ ಮಠಾಧೀಶರಿಗೆ ಬೇಯೋದು, ಬಸವಾದಿ ಶರಣರಿಗೆ ಬೇಯೋದು, ಮತ್ತು ಬಸವ ತಾಲಿಬಾನಿ ಅಂತ. ಬಸವ ತಾಲಿಬಾನಿ ಅಂದ್ರೇನು, ಬಸವಣ್ಣನವರಿಗೆ ತಾಲಿಬಾನಿ ಅಂದಂಗ ಅರ್ಥ. ಅದು ಇಂಥ ಹೊಲಸು ಶಬ್ದಗಳನ್ನ ಈಗಾಗಲೇ ಇದು ಮಾಡಿದ್ದಕ್ಕ ಇದು ಕೋರ್ಟ್ ಇದು ಮಾಡಿದ್ರು ಕೂಡ ಅವರು ಇದು ಮಾಡ್ತಾರ. ಮತ್ತು ಆಮೇಲೆ ಈಗಾಗಲೇ ಬಸವ ಕಲ್ಯಾಣದಲ್ಲಿ ಎಲ್ಲರೂ ಬಸವ ಕಲ್ಯಾಣದಲ್ಲಿ ಪೂರಾ ಬಸವ ಕಲ್ಯಾಣವನ್ನು ಬಂದ್ ಮಾಡ್ತಕ್ಕಂಥ ಒಂದು ನಿರ್ಣಯವನ್ನ ತಗೊಂಡಿದಾರ. ಅವ್ರಿಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಅವ್ರಿಗೆ ಇದು ಮಾಡೋದಲ್ಲ. ಅವ್ರು ಮುಂದೆ ಯಾವುದೇ ತಾಲೂಕುಗಳಲ್ಲಾಗ್ಲಿ ಜಿಲ್ಲೆಗಳಲ್ಲಾಗ್ಲಿ ಇಂಥ ಕಾರ್ಯಗಳನ್ನು ಮಾಡಬಾರ್ದು. ಮಠದಲ್ಲಿ ಇದು ಮಠಾಧೀಶರು ಮಾಡುವ ಕೆಲಸ ಇದಲ್ಲ. ಮಠಾಧೀಶರ ಕೆಲಸ ಏನು, ತಾವು ಒಳ್ಳೆ ಪ್ರವಚನ ಮಾಡಬೇಕು, ಮತ್ತು ಬರೇ ನಿಂದನೆ ಮಾಡೋದು, ಅವ್ರಿಗೆ ಹಂದಿ ಅನ್ನೋದು, ನಾಯಿ ಅನ್ನೋದು, ಮಠಾಧೀಶರಿಗೆ ಇವೆಲ್ಲ ಮಾಡಬಾರ್ದು. ಇದು ಅವ್ರಿಗೆ ಸಲ್ಲದಂತಹ ಕೆಲಸ. ಅವ್ರು ಮಠದಾಗ ಕೂತು ಕೆಲಸ ಮಾಡಬೇಕು. ಅವರು ಮಾಡ್ತಕ್ಕಂಥ ಉದ್ದೇಶ ಸರಿ ಇಲ್ಲ. ಆದ್ದರಿಂದ ಅವ್ರಿಗೆ ಮುಂದೆ ಯಾವುದೇ ಕೋರ್ಟು ಕೂಡ ಅವ್ರಿಗೆ ಜಿಲ್ಲಾಡಳಿತ ಆಗಲಿ ಯಾವುದೇ ಕೋರ್ಟು ಕೂಡ ಯಾವುದೇ ಇದರಲ್ಲಿ ಈ ತರ ಸಮಾವೇಶ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂದ್ರೆ ಹಿಂದೂ ಸಮಾವೇಶ ವೈದಿಕ ಧರ್ಮವನ್ನ ನಿರಾಕರಿಸಿ ಬಂದು ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿ ಎಲ್ಲಾ ಸಮಾಜದ ಹಿಂದುಳಿದ ಸಮಾಜವನ್ನು ಮೇಲೆ ಎತ್ತಿರ್ತಕ್ಕಂಥವ್ರು. ಅದಕ್ಕೆ ಇದಕ್ಕೆ ಸಂಬಂಧ ಬರೋದಿಲ್ಲ. ಇದು ಲಿಂಗಾಯತ ಧರ್ಮವನ್ನ ಅಷ್ಟಾಂಗ ಯೋಗವದು ಬಲು ಕಷ್ಟವೆಂದು ಇಷ್ಟಲಿಂಗವನ್ನು ಸೃಷ್ಟಿಸಿ ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಎಲ್ಲರಿಗೆ ನಿಮ್ಮೆಲ್ಲರಿಗೆ ಕೊಟ್ಟು ಜಗತ್ತಿನ ಒಬ್ಬ ದಾರ್ಶನಿಕರವರು. ಅವ್ರ ವಚನಗಳನ್ನ ಹೆಂಗೆ ತಿರುಚುವುದು, ಅವ್ರ ವಚನಗಳನ್ನ ಹಂಗ್ ಹೇಳೋದು, ಮತ್ತು ಆಮೇಲೆ ಏನದ ನಮ್ಮ ಬಸವಪರ ಸಂಘಟನೆಗಳನ್ನ ಬೈಯೋದು, ಮತ್ತು ಮುಖ್ಯಮಂತ್ರಿಗಳಿಗೂ ಬೈದ್ರು, ಮತ್ತು ಆಮೇಲೆ ನಮ್ಮ ಯಾರು ಲಿಂಗಾಯತ ಮಠಾಧೀಶರಿಗೂ ಬೈದ್ರು. ಏನದು ಬೈಯೋದೇ ಒಂದು ಕೆಲಸನ? ಹಂಗೆಲ್ಲ ಮಾಡಬಾರ್ದವ್ರು. ಮತ್ತು ಹಂಗೆಲ್ಲ ಮಾಡಿದ್ರೆ ನಾವು ಎಲ್ಲಾ ಜಿಲ್ಲೆಯಿಂದನೂ ಕೂಡ ನಾವು ಅಲ್ಲಿ ಇದು ಮಾಡ್ತೀವಿ. ಈಗಾಗಲೇ ಅವರು ನಿರ್ಣಯ ತಗೊಂಡಿದ್ದಾರೆ. ಅಲ್ಲಿ ಏನ್ ನಿರ್ಣಯ ತಗೊಂಡಿದಾರ, ಅಲ್ಲಿ ಕಾರ್ಯಕ್ರಮ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದವರು ಮತ್ತು ಬಸವಪರ ಸಂಘಟನೆಗಳವರು ಅಲ್ಲಿ ಎಲ್ಲಾ ಸಂಘಟನೆ ಮಾಡಿ ಅವ್ರು ಬರಲಾರದಂಗೆ ಈಗಾಗಲೇ ತಾಲೂಕಾ ಇದರಿಂದ ಆದೇಶನೂ ಆಗ್ಯದ ನಡೆಸಬಾರ್ದತ್ತ. ಅವ್ರು ಮತ್ತೆ ಅಲ್ಲಿ ಬಿಟ್ಟರು ಮತ್ತೊಂದ್ ಕಡೆ ಹೋಗವ್ರೆ. ಅವ್ರಿಗೆ ಏನು ಮೂರು ಬುಟ್ಟ ಊರಿಗೆ ಸರ್ದಾರತ್ತ, ಹಂಗಾಗಿದೆ ಅವ್ರದ್ದು. ಅಲ್ಲಿ ಬಿಟ್ಟರೆ ಮತ್ತೊಂದು ಕಡೆ ಹೋಗೋದು. ಅದಕ್ಕೆ ನಾವು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಮೇಲೆ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕಾ ಆಡಳಿತಕ್ಕೂ ಕೂಡ ನಾವು ಮನವಿ ಮಾಡ್ಕೊಳ್ಳೋದೇನಂದ್ರೆ, ಅವ್ರಿಗೆ ಇಂಥ ಸಭೆ ಸಮಾರಂಭಗಳನ್ನ ಮಾಡೋದು ಮತ್ತು ಆಮೇಲೆ ಹೀಯಾಳಿಸಿ ಮಾತನಾಡುವಂತಹ ಇಂಥವರಿಗೆ ಅನುಕೂಲ ಮಾಡಿ ಕೊಡಬಾರ್ದು ಅಂತೇಳಿ ಇಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಪತ್ರಿಕಾಕರ್ತರು ಕೂಡ ತಾವು ಮಾಧ್ಯಮದ ಮಿತ್ರರು ಕೂಡ ಚೆನ್ನಾಗಿ ಇದನ್ನ ಪ್ರಸಾರ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಶರಣಾರ್ಥಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।